ಆ ಹೆಣ್ಮಗಳು ಮದುವೆಯಾಗಿ 5 ತಿಂಗಳಾಗಿತ್ತು. ಅಷ್ಟರಲ್ಲೇ ಗಂಡ ಸಾವಿನ ಮನೆ ಸೇರಿದ್ದ. ಹೀಗಾಗಿ ಒಬ್ಬಂಟಿ ಜೀವನ ನಡೆಸುತ್ತಿದ್ದವಳ ಬದುಕಿಗೆ ಕಂಡಕ್ಟರ್ ಒಬ್ಬ ಎಂಟ್ರಿ ಕೊಟ್ಟಿದ್ದ. ಪ್ರೀತಿ ಪ್ರೇಮದ ಹೆಸರಲ್ಲಿ ಮಂಕುಬೂದಿ ಎರಚಿ ಕೈಕೊಟ್ಟು ಹೋಗಿದ್ದಾನೆ. 2 ತಿಂಗಳ ಗರ್ಭಿಣಿ ಈಗ ಕಣ್ಣೀರಿಡ್ತಿದ್ದಾಳೆ. 19 ಲಕ್ಷ ಇಸ್ಕೊಂಡು ಇವಾಗ ಕೇಳಕ್ ಹೋದ್ರೆ ಯಾರ ಹತ್ರ ಹೇಳ್ಕೊಂಡು ಹಿಂದೆಲ್ಲ ಪ್ರೀತಿ ಪ್ರೇಮ ಅಂದ್ರೆ ಕಣ್ಣಲ್ಲಿ ಹುಟ್ಟಿ ಮನಸ್ಸಲ್ಲಿ ಬೆಸೆಯೋ ಪ್ರೇಮ ಬೆಸುಗೆ ಅಂತಿದ್ರು. ಆದ್ರೀಗ ಯಾವ ಬೆಸುಗೆಯೂ ಇಲ್ಲ, ಬಂಧನನೂ ಇಲ್ಲ ಬಿಡಿ. ಯಾಕಂದ್ರೆ ಮನಸ್ಸಿನ ಸುಖಕ್ಕಿಂತ ದೇಹದ ಸುಖ ನೋಡೋರೇ ಜಾಸ್ತಿ. ಪ್ರೀತಿ ಪ್ರೇಮದ ಹೆಸರಲ್ಲಿ ಪಿಳ್ಳಂಗೋವಿ ಆಟ ಆಡೋರೇ ಜಾಸ್ತಿ. ಇಂಥದ್ದೇ 420 ಪ್ರೀತಿಗೆ ಈ ಹೆಣ್ಮಗಳು ಬಲಿಯಾಗಿ ಹೋಗಿದ್ದಾಳೆ. ಗಂಡನಿಲ್ಲದವಳ ಬಾಳಿಗೆ ಬಂದ ಕಂಡಕ್ಟರ್ ಮಾಮ ಟಿಕೆಟ್ ಇಲ್ಲದೆ ಜರ್ನಿ ಮುಗಿಸಿ ಹೋಗಿದ್ದಾನೆ. ಜೊತೆಗೆ ತನ್ನ ಪಾಪದ ಕುಡಿಯನ್ನೂ ಬಿಟ್ಟು ಹೋಗಿದ್ದಾನಂತೆ. ಗಂಡನ ಕಳ್ಕೊಂಡಿದ್ದವಳ ಬಾಳಲ್ಲಿ ಕಂಡಕ್ಟರ್ ಕಳ್ಳಾಟ. ಮದುವೆ ಆಗ್ತೀನಿ ಎಂದ ಲಾಡ್ಜ್ನಲ್ಲಿ ಕಣ್ಣಾಮುಚ್ಚಾಲೆ ಆಡಿದ. ಈ ಹೆಣ್ಮಗಳ ಬದುಕು ಅಕ್ಷರಶಃ ಬೀದಿಗೆ ಬಂದು ಬಿದ್ದಿದೆ. ಯಾಕಂದ್ರೆ ಮದುವೆ ಆಗ್ತೀನಿ ಎಂದವನೇ ಆಡಬಾರ್ದ ಆಟ ಆಡಿ ಹೋಗಿದ್ದಾನೆ. ಈ ಹೆಣ್ಮಗಳದ್ದು ಒಂಥರ ದುರಂತ ಕಥೆ. ಮದುವೆಯಾದ 5 ತಿಂಗಳಿಗೆ ಗಂಡನನ್ನ ಕಳ್ಕೊಂಡಿದ್ಲು. ಹೀಗಾಗಿ ಸಂಸಾರ ಸುಖ ಅನ್ನೋದೇ ನೋಡೋದಕ್ಕಾಗಿರಲಿಲ್ಲ. ಒಬ್ಬಂಟಿಯಾಗಿದ್ದವಳು ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ ಬಳಿಯ ಆಸ್ಪತ್ರೆಯೊಂದರಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ಲು. ಈ ವೇಳೆ ಟ್ರೈನಿಂಗ್ಗೆ ಅಂತ ಆಗಾಗ ಮೈಸೂರಿಗೆ ಹೋಗಿ ಬರ್ತಿದ್ದಳು. ಇದೇ ಗ್ಯಾಪ್ನಲ್ಲೇ ಬಸ್ನಲ್ಲಿ ಕಂಡಕ್ಟರ್ ಶ್ರೀನಾಥ್ ಅನ್ನೋನ ಪರಿಚಯವಾಗಿದೆ. ಸ್ನೇಹದ ಹೆಸರಲ್ಲಿ ಶುರುವಾದ ಸಲುಗೆ ದಿನ ಕಳೆದಂತೆ ಪ್ರೀತಿಗೆ ತಿರುಗಿತ್ತು. ಕಾಲಿಂಗು ಚಾಟಿಂಗು ಜೋರಾಗ್ತಿದ್ದಂತೆ ತನ್ನೆಲ್ಲ ಕಥೆಯನ್ನ ಈ ಹೆಣ್ಮಗಳು ಹೇಳ್ಕೊಂಡಿದ್ಲು. ಆಗ ಇದನ್ನೇ ಅಸ್ತ್ರ ಮಾಡ್ಕೊಂಡವ ನಾನು ಯಾವಾಗಲೂ ನಿನ್ ಜೊತೆ ಇರ್ತೀನಿ, ನಾನೇ ಮದುವೆ ಆಗ್ತೀನಿ ಅಂತ ನಂಬಿಸಿದ್ನಂತೆ. ಯಾವಾಗ ಅಮಾಯಕ್ಕಿ ಬುಟ್ಟಿಗೆ ಬಿದ್ಲೋ ಚಪಲ ಚೆನ್ನಿಗರಾಯನ ಅಸಲಿ ಆಟ ಶುರುವಾಗಿದೆ. ಚಿಕ್ಕಬಳ್ಳಾಪುರ, ನಂದಿಬೆಟ್ಟ, ಜಾಲಹಳ್ಳಿ ಕ್ರಾಸ್ ಅಂತ ಸಿಕ್ಕ ಲಾಡ್ಜ್ಗಳಲ್ಲೆಲ್ಲ ಹೊರಳಾಡಿ ಬಂದಿದ್ದ. ಯಾವಾಗ ಹೆಣ್ಮಗಳು ಗರ್ಭಿಣಿಯಾದ್ಲೋ ಕಂಡಕ್ಟರ್ನ ಅಸಲಿ ಬಣ್ಣ ಬಯಲಾಗಿದೆ. ನನಗೆ ಈಗಾಗಲೇ ಮದುವೆಯಾಗಿ ಮಕ್ಕಳಿದ್ದಾರೆ ಅಂತ ಕೈಕೊಟ್ಟು ಹೋಗಿದ್ದಾನೆ. ಇತ್ತ ದಿಕ್ಕು ಕಾಣದಂತಾದ ಹೆಣ್ಮಗಳು 2 ತಿಂಗಳ ಗರ್ಭಿಣಿಯಾಗಿ ಬೀದಿಗೆ ಬಿದ್ದಿದ್ದಾಳೆ. ಈತನಿಂದ ಆದ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ನನ್ನ ಲೈಫ್ ಪೂರ್ತಿ ನಾ ಹೇಳ್ಕೊಂಡಿದ್ದೆ, ನಂಬಿಕೆನೆಲ್ಲ ನಾ ಹೇಳ್ಕೊಂಡಿದ್ದೆ. ಅದಕ್ಕೆ ಇದಕ್ಕೆ ಅಂತ ತುಂಬಾ ಇಸ್ಕೊಂಡ. 19 ಲಕ್ಷ ಇಸ್ಕೊಂಡು ಇವಾಗ ಕೇಳಕ್ ಹೋದ್ರೆ ಯಾರ ಹತ್ರ ಹೇಳ್ಕೊಂಡು ಈ ಕಡೆ ಎಲ್ಲಾರು ಬಂದ್ರೆ ನಮ್ಮವರೆಲ್ಲ ಸಾಯಿಸಾಕ್ತಾರೆ. ಫೋನ್ ಪೇಲೂ ಇದೆ, ಒಪ್ಕೊಂಡಿದ್ದಾನೆ. ಕೊಟ್ಟಿರೋದು ಒಪ್ಕೊ, ಒಡವೆ ಎಲ್ಲ ಅವನ ಹತ್ರನೇ ಇದೆ. ಈಗ ಆಲ್ರೆಡಿ ಒಟ್ನಲ್ಲಿ ಜೀವನ ಕೊಡ್ತೀನಿ ಅಂತವ ಮಾಡಬಾರ್ದನ್ನ ಮಾಡಿ ಹೋಗಿದ್ದಾನೆ. ಮೊದಲೇ ಒಬ್ಬಂಟಿ ಹೆಣ್ಮಗಳು, ಈಗ ಮಗು ಬೇರೆ ಬೆಳೆಯುತ್ತಿದೆ. ಹೀಗಾಗಿ ಪ್ರೀತಿ ಹೆಸರಲ್ಲಿ ಚಪಲ ತೀರಿಸಿಕೊಳ್ಳೋ ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.